ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನ್ ಯಾಕಮ್ಮ ತಡಿತಾ ಇದೀಯಾ? ಅವನಿಗೆ ಸರಿಯಾಗಿ ಬಿದ್ರೇನೆ ಬುದ್ಧಿ ಕಲಿಯೋದು. ಆಂಟಿ, ನೀವ್ ಯಾವತ್ತೂ ಬಸ್ಸಲ್ಲಿ ಬ್ಯಾಲೆನ್ಸ್ ತಪ್ಪಿ ಯಾವ ಗಂಡಸ್ರ ಮೇಲೂ ಬಿದ್ದೇ ಇಲ್ವಾ? ಆಗ ಆ ಗಂಡಸ್ರ ತಪ್ಪು ತಿಳ್ಕೊಂಡು ಎಲ್ರ ಮುಂದೆ ನಿಮ್ಗೇನಾದ್ರು ಅಂದ್ರೆ ನೀವ್ ತಡ್ಕೋತೀರಾ? ಯಾರಮ್ಮ ನೀನು? ನೀನ್ ಯಾಕೆ ಅವನು ವಹಿಸ್ಕೊಂಡು ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ಅವ್ನು ನನ್ನ ಗಂಡ. ನಿಮ್ಮಿಬ್ಬರು ನೋಡಿದ್ರೆ ಮದ್ವೆದಂಗ್ ಕಾಣ್ತಾ ಇಲ್ವಲ್ಲ? ಏನ್ ನಾಟಕ ಆಡ್ತಾ ಇದ್ದೀರಾ? ನಾನು ಯಾಕಮ್ಮ ನಾಟಕ ಮಾಡ್ಲಿ? ನಿಮಗ್ ಸಾಕ್ಷಿ ಬೇಕಾ? ಇಲ್ಲಿ ನೋಡಿ, ತಾಳಿ. ಇಷ್ಟೇ ಸಾಕಾ ಅಥವಾ ಫೋಟೋ ವಿಡಿಯೋ ಏನಾದ್ರು ತೋರಿಸ್ಬೇಕಾ? ಅದ್ಯಾರೋ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದ್ರಲ್ಲ, ನಡೀರಿ ಅಲ್ಲೇ ಹೋಗಿ ಮಾತಾಡೋಣ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ರಿ. ಅವರಿಬ್ಬರು ಒಟ್ಟಿಗೆ ಬಂದಿದ್ದಾರೆ, ಅದನ್ನ ನಾನೇ ನೋಡಿದ್ದೀನಿ. ಆ ಹುಡುಗಿನೇ ಟಿಕೆಟ್ ತಗೊಂಡಿರೋದು. ಸುಮ್ಮನೆ ನಿಮ್ಮ ಮಾತು ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಕ್ಕಾಗಲ್ಲ. ರೈಟ್ ರೈಟ್. ನೋಡಿ ಆಂಟಿ, ನೀವು ಆ ದಿನ ತಪ್ಪು ತಿಳ್ಕೊಂಡಿದ್ದೀರಾ. ಅವನೇನು ಅಂತ ನನಗೆ ಗೊತ್ತು. ಸಾರಿಮ್ಮ, ಗಾಬರಿಲಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ, ಹೋಗ್ಲಿ ಬಿಡಿ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಅದನ್ನೇ ಮಾಡ್ತಾ ಇದ್ದೆ. ಇಲ್ಲಿ ನಡೆದಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮನ್ಸು ಹಾಳು ಮಾಡ್ಕೋಬೇಡಿ. ಆದಿ 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 ನಿಂತ್ಕೋ. ಆದಿ ನಿಂತ್ಕೊಳ್ಳೋ, ನಮ್ ಸ್ಟಾಪ್ ಇನ್ನೂ ಬಂದಿಲ್ಲ ಕಣೋ. ನೀನ್ ಈ ತರ ಮಧ್ಯದಲ್ಲಿ ಹೇಳಿದ್ರೆ ಅವರೆಲ್ಲ ನಿಂದೆ ತಪ್ಪು ಅನ್ಕೊಳಲ್ವಾ? ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಅವ್ರೆಲ್ಲ ಸೇರ್ಕೊಂಡು ನನ್ಗೆ ಹೊಡೋದು ಪರವಾಗಿಲ್ಲ. ನಿನ್ ಗಂಡ ಅನ್ಸ್ಕೊಳ್ಳೋದಕ್ಕಿಂತ ದೊಡ್ಡ ಅವಮಾನ ಇನ್ನೇನು ಇಲ್ಲ. ಓಹೋ, ಅವರೆಲ್ಲ ಸೇರ್ಕೊಂಡು ನಿನಗೆ 4 ತದಕ್ಬೇಕಿತ್ತು ಕಣೋ, ಆವಾಗ ಬುದ್ಧಿ ಬರ್ತಾ ಇತ್ತು. ಇಲ್ಲಿ ನಿಂತ್ಕೊಂಡು ಕಳ್ಳ ಕಳ್ಳ ಅಂದ್ರೆ ಅವನೇನು ವಾಪಸ್ ಬರ್ತಾನ? ಓಡೋಗಿ ಹಿಡಿಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಫೋನು ನಂದಲ್ಲ, ತಮ್ದು. ಯಾರು? ಏನ್ ನಿಂತ್ಕೊಳ್ಳೋ, ನಾನು ಬರ್ತೀನಿ. ಏನೋ ಮಾಡ್ಕೊಂಡೆ ಬಿಡ. ನಿಂತ್ಕೊಳ್ಳೋ. ಆದಿ ನಿಂತ್ಕೋ. ಆದಿ ಅಪ್ಪ ದೇವ್ರೆ, ಪ್ಲೀಸ್ ಅಪ್ಪ, ಹೇಗಾದ್ರೂ ಮಾಡಿ ಆ ಕಳ್ಳ ನನ್ನ ಕೈಗೆ ಸಿಗೋ ಹಾಗೆ ಮಾಡು. ಇವ್ನನ್ನ ಕರ್ಕೊಂಡು ಬಂದು ಉರುಳು ಸೇವೆ ಮಾಡಿಸ್ತೀನಪ್ಪ. ಜೈ, ಏನೇ ಮಾಡ್ತಿದ್ಯಾ? ಹಾ, ನಿನ್ ಫೋನ್ ಕಳ್ದಾಗಿರೋದು ನೀನ್ ಉರುಳು ಸೇವೆ ಮಾಡ್ತಿದ್ಯಾ. ನಾನ್ ಯಾಕೆ ನಿನಗೋಸ್ಕರ ಮಾಡ್ಲಿ? ಏನೋ ಹೋಗ್ಲಿ ಪಾಪ ಅಂತ ದೇವ್ರ ಹತ್ರ ಕೈ ಮುಕ್ಕೊಂಡು ಕೇಳ್ಕೊತಾ ಇದೀನಿ, ಕಳ್ಳ ಸಿಗ್ಲಿ ಅಂತ. ಏ ಪೆಂಗಿ, ಪೆಂಗ, ಎಚಿ, ನಾನು ಉಳ್ಸೇವೆ ಮಾಡ್ತಿರ್ಲಿಲ್ವೇ? ನಾನು ಹಿಡ್ಕೊಂಡೆ, ನನ್ನ ತೊಳ್ದ, ನಾನು ಜಾರ್ ಬಿದ್ದೆ, ಉಳ್ಕೊಂಡು ಹೋದೆ. ಆ ಕಳ್ಳ ಸಿಗ್ಲಿ ಅಂತ ನೀನ್ ಉರುಳು ಸೇವೆ ಮಾಡ್ತಿದ್ಯೇನೋ ದೇವ್ರಿಗೆ ಅಂತ ಅನ್ಕೊಂಡ್ರೆ ಸರಿ ಸರಿ, ನಡಿ ಓಡು, ಅವನು ನಡಿ. ನೀನ್ ಆಮೇಲೆ ನೋಡ್ಕೊ ನಿನ್ ಕಡೆ. ಹೋಗ. ಹೌದು, ನಾನು ಯಾಕೆ ನಿಂದೆ ಹೋಗ್ಲಿ? ನನ್ನ ಕಡೆಗೆ ಹೋಗ್ತೀನಿ. ತಪ್ಪಾಯ್ತು, ಬಿಟ್ಬಿಡಕ್ಕ. ನಿನ್ ಕಣ್ಣಿಗೆ ನಾನು ಅಕ್ಕನ್ ತರ ಕಾಣಿಸ್ತಿದ್ದೀನ? ಅಕ್ಕನ್ ತರ ಕಾಣಿಸ್ತಿದ್ದೀನ? ಇಲ್ಲ ತಂಗಿ, ತಪ್ಪಾಯ್ತು ತಂಗಿ. ನಿನ್ನಂತ ಅಣ್ಣ ನನಗೇನಾದ್ರೂ ಇದ್ದಿದ್ರೆ ನಾನೇ ಬಾರಿಸಿ ಬೆಂಡಕ್ಕೆ ಪೊಲೀಸ್ ಕೈಲಿ ಹಿಡ್ಕೊಡ್ತಿದ್ದೆ ಕಣ. ತಗಿ ತಗಿ, ಫೋನ್ ತಗಿ. ನಿಂತ್ಕೊಳ್ಳೋ. ನನ್ ಸತಿ ಏನಾದ್ರೂ ನನ್ ಕಣ್ಣಿಗೆ ಕಾಣಿಸು, ಕಾಲ್ ಮುರ್ದ ಕೈ ಕೊಟ್ಬಿಡ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ಅಲ್ಲ, ಒಂದ್ ಫೋನ್ ನ ಜೋಪಾನ ನೋಡ್ಕೊಳಕ್ಕಾಗಲ್ವಲ್ಲ ನಿನ್ ಕೈಲಿ? ನೀನನ್ನ ಭಾರಿ ದೊಡ್ಡ ಜವಾಬ್ದಾರಿ ಇರೋ ಮನುಷ್ಯ ಅಂತ ತಾತ ಯಾ ಮಾರಿ ನೀನನ್ನ ತಂದು ನನಗೆ ಕಟ್ಟಿದಾರೆ.
ಯಾರಿಗಾದ್ರೂ ಹೇಳ್ಗಿಡ್ಬಿಟ್ಟಿಯ ಹಿಂಗಾಯ್ತು ಅಂತ ನಿನ್ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನಡಿ ಹಾಸ್ಪಿಟಲಿಗೆ ಹೋಗಿ ಫಸ್ಟ್ ಏಡ್ ಮಾಡಿಸ್ಕೊಂಡು ಹೋಗೋಣ. ಇಷ್ಟೊತ್ತಾದ್ರೂ ಆದಿ ಯಾಕೆ ಬಂದಿಲ್ಲ? ಅದೇ ಗೊತ್ತಾಗ್ತಿಲ್ಲಪ್ಪ. ಶಮಿ, ಆದಿಯಲ್ಲಿ ನನಗೇನ್ ಗೊತ್ತು? ನಿನಗೆ ಗೊತ್ತಿರ್ಬೇಕಲ್ವಾ ಶಮಿ? ಅದೇ ಅದು ಏನಾಯ್ತು? ಇಷ್ಟೊಂದು ಗಾಯ ಮಾಡ್ಕೊಂಡು ಬಂದಿದ್ಯಾ? ಯಾರತ್ರನಾದ್ರೂ ಜಗಳ ಮಾಡ್ಕೊಂಡ್ಯಾ ಅಥವಾ ಮತ್ತೇನಾದ್ರೂ ಹೊಸ ಡ್ರಾಮಾ? ಇಲ್ಲ ಶಮಿ. ಹಂಗೆ ಕೇಳು, ಇವತ್ತು ಎಕ್ಸಾಮ್ ಇಲ್ಲ, ಮತ್ತ್ಯಾಕೋ ಈಗ ಬಂದಿದ್ಯಾ? ಓ ಗಾಡ್, ಅವ್ರಿಗೆ ನಿಜವಾಗ್ಲೂ ಏಟಾಗಿದೆ. ಆದಿ, ಯಾರ ಹತ್ರ ಗಲಾಟೆ ಮಾಡ್ಕೊಂಡು ಬಂದೆ? ಗಲಾಟೆ ಪಲಾಟೆ ಏನೂ ಇಲ್ಲ ಶಮಿ. ಬಸ್ಸಲ್ಲಿ ಯಾರೋ ಕಳ್ಳ ನನ್ನ ಫೋನ್ ಕಿತ್ಕೊಂಡು ನೋಡ್ಬಿಟ್ಟ. ಬಸ್ಸಲ್ಲ? ನೀನ್ ಯಾಕೆ ಬಸ್ಸಲ್ಲಿ ಬಂದೆ? ಬಸ್ಸಲ್ಲಿ ಅಂದ್ರೆ ಬಸ್ ಒಳಗಡೆ ಅಲ್ಲ, ಅಲ್ಲಿ ಸಿಗ್ನಲ್ ಅಲ್ಲಿ ನಾನು ಬಸ್ಸಿಂದ ಬೈಕಲ್ಲಿ ನಿಂತಿದ್ದೆ. ಕಳ್ಳ ಬಸ್ಸಿಂದ ಇಳಿದು ಬಂದು ನನ್ನ ಫೋನ್ನ ಕಿತ್ಕೊಂಡು ಹೋಗ್ಬಿಟ್ಟ. ನಾನು ಅವನ್ನ ಚೇಸ್ ಮಾಡ್ಕೊಂಡು ಹಿಂದೆ ಓಡೋದೆ. ತಪ್ಪಿಸ್ಕೊಳಕ್ಕೆ ಕಳ್ಳರು ಎಲ್ಲೆಲ್ಲೆಲ್ಲ ಓಡ್ತಾರೆ ಅಂತ ನಿನಗೆ ಗೊತ್ತಲ್ಲೋ ಶಮಿ. ನಾನು ಅಲ್ಲೆಲ್ಲ ಓಡಿ ಸ್ವಲ್ಪ ಕೈ ಕಾಲೆಲ್ಲ ತರ್ಚ್ಕೊಂತು ಅಷ್ಟೆ. ಕಳ್ಳ ಸಿಕ್ಕದ್ನಾ? ಹಾ, ಅವ್ನು ಸಿಕ್ತಿದಂಗೆ ಅವನಿಗೆ ಚೆನ್ನಾಗಿ ತತ್ಕಿ ಫೋನ್ ಕಿತ್ಕೊಂಡೆ. ಹೌದಾ? ನಿಜವಾಗ್ಲು? ನಿಜವಾಗ್ಲು ಶಮಿ, ನಾನು ಸುಳ್ಳು ಹೇಳ್ತೀನಾ ಶಮಿ? ಆದ್ರೆ ನಿಮ್ ಮೈ ಮೇಲಾಗಿರೋ ಗಾಯಗಳನ್ನೆಲ್ಲ ನೋಡಿದ್ರೆ ಆ ಥರ ಕಾಣಿಸ್ತಿಲ್ವಲ್ಲ? ಮತ್ತೆ ಯಾವ್ದೋ 4-5 ಬೀದಿ ನಾಯಿಗಳು ಅಟ್ಟಿಸ್ಕೊಂಡು ಬಂದು ಅವುಗಳಿಂದ ನೀನ್ ತಪ್ಪಿಸ್ಕೊಳಕ್ಕಾಗ್ದೆ ಕಾಪಾಡು ಶಿವನಿ ಅಂತ ಎದ್ದು ಬಿದ್ದು ಅಂತ ಓಡಿ ಬಿದ್ದು ಆಗಿರೋ ಗಾಯ ತರ ಕಾಣಿಸ್ತಿದ್ಯಲ್ಲ. ಏಯ್ ಸ್ಟಾಪ್ ಇಟ್. ನಿಂಗೆ ಯಾರೇ ಮಾತಾಡಕ್ ಹೇಳಿದಿವಾಗ? ಅಲ್ಲ, ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಬಲ್ಬ್ ಆನ್ ಆಗ್ತಿದ್ಯಲ್ಲ. ಶಟ್ ಅಪ್, ಶಟ್ ಅಪ್. ನೀನೇ ಮಾಡ್ಕೋತೀಯಾಕ? ನಿನ್ನಂತವಳಿಗೆ ಈ ಕಾಲೇಜಲ್ಲಿ ಸೀಟ್ ಕೊಟ್ಟಿದಾರಲ್ಲ, ಆ ಮ್ಯಾನೇಜ್ಮೆಂಟಿಗೆ ಮುಗಿಬೇಕು. ನಿನಗೆ ಎಷ್ಟೇ ಬೈದ್ರು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ನಿನ್ನಂತವ್ರು ಇನ್ನೂ ಒಂದು 4 ಜನ ಕಾಲೇಜಿಗೆ ಓದಕ್ ಬಂದ್ಬಿಟ್ರೆ ಈ ಕಾಲೇಜ್ ಪ್ರೆಸ್ಟೀಜ್ ಹಾಳಾಗಿ ಹೋಗುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.